guys, welcome back to my YouTube channel. ನಾವು ಈಗಾಗಲೇ SIR ಎನ್ಯುಮರೇಷನ್ ಫಾರ್ಮ್ ಹೇಗೆ ಫಿಲ್ ಮಾಡಬೇಕು ಮತ್ತು ಪಾರ್ಟ್ ನಂಬರ್ ಸೀರಿಯಲ್ ನಂಬರ್ 2002ರ ವೋಟಿಂಗ್ ಲಿಸ್ಟ್ನ ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು ಅಂತ ಓಲ್ಡ್ ವಿಡಿಯೋಸಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಈಗ BLOಗಳು ನಮ್ಮ ಮನೆಗಳಿಗೆ 3 ಸಾರಿ ಬಂದಾಗಲೂ ನಾವು ಕಾರಣಾಂತರಗಳಿಂದ ಅವರಿಗೆ ಸಿಗೋಕ್ಕಾಗಿಲ್ಲ ಅಂದರೆ ಅವರು ನೆಕ್ಸ್ಟ್ ಏನು ಮಾಡ್ತಾರೆ ಮತ್ತು ವೋಟರ್ ಲಿಸ್ಟಿಂದ ನಮ್ಮ ನೇಮ್ ಯಾಕೆ ಮತ್ತು ಯಾವಾಗ ಡಿಲೀಟ್ ಆಗೋ ಚಾನ್ಸ್ ಇದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. BLOಗಳು ಮನೆ ಮನೆಗೆ ಭೇಟಿ ನೀಡೋದು ಬಿಟ್ಟು ದೇವಸ್ಥಾನ, ಮಸೀದಿ ಅಥವಾ ಇನ್ನೆಲ್ಲೋ SIR ಪ್ರಕ್ರಿಯೆ ಮಾಡ್ತಿದ್ದು ಗೌರ್ಮೆಂಟ್ಗೆ ಗೊತ್ತಾಗಿ ಈ ಸ್ಟ್ರಿಕ್ಟ್ ರೂಲ್ಸ್ ತೊಗೊಂಬಂದಿದೆ. ಯಾರೋ ಒಬ್ಬರು ಇಬ್ಬರು ಈಗ ಮಾಡೋದ್ರಿಂದ ಎಲ್ರಿಗೂ ಪ್ರಾಬ್ಲಮ್ ಆಗ್ತಿದೆ. BLOಗಳು ಮನೆಗೆ 3 ಸಾರಿ ಕಡ್ಡಾಯವಾಗಿ ವಿಸಿಟ್ ಮಾಡಬೇಕು. ಅಪ್ಲಿಕೇಶನ್ ತಗೊಳ್ಳೋಕ್ಕೆ 3 ಸಾರಿನೂ ಮನೆಯಲ್ಲಿ ಇರೋಕ್ಕೆ ಸಾಧ್ಯ ಆಗಿಲ್ಲ ಅಂದರೆ BLOಗಳು ನಿಮ್ಮ ಮನೆಗೆ ಬಂದಿರೋದಕ್ಕೆ ಸಾಕ್ಷಿ ಅನ್ನೋಂಗೆ ಫೋಟೋ ಆರ್ ವಿಡಿಯೋ ಇನ್ಫಾರ್ಮೇಷನ್ ಇಟ್ಕೊಂಡಿರಬೇಕು. ಮನೆಗೆ ಬಂದಿದ್ದೀವಿ, ಇಲ್ಲಿ ಯಾರೂ ಇಲ್ಲ ಅನ್ನೋಂಗೆ ಫೋಟೋ ವೀಡಿಯೋಸ್ ಇನ್ಫಾರ್ಮೇಷನ್ ಅವ್ರ ಹತ್ರ ಇರಬೇಕು. ಬಾಡಿಗೆದಾರರಾಗಿದ್ದರೆ ಇವರು ಬೇರೆ ಕಡೆ ಶಿಫ್ಟ್ ಆಗಿರೋ ಮಾಹಿತಿನ ಕಲೆಕ್ಟ್ ಮಾಡ್ಕೊಂಡಿರಬೇಕು. ಈಗ SIRಗೆ ಹೊಸ ಗೈಡ್ಲೈನ್ಸ್ ಬಂದಿದೆ. ಮನೆ ಬಾಡಿಗೆಯಲ್ಲಿ ಇರ್ತೀರಾ, ನೀವು ಬೇರೆ ಕಡೆ ಶಿಫ್ಟ್ ಆಗಿದ್ದರೆ ಅವರು ನಿಮ್ಮ ಇನ್ಫಾರ್ಮೇಷನ್ ತೊಗೊಂಡು ಫಾರ್ಮ್ 6 ವಿತರಣೆ ಮಾಡಬೇಕು. ಆ ಫಾರ್ಮಲ್ಲಿ ನೀವು ಈಗ ಇರೋ ಕರೆಂಟ್ ಅಡ್ರೆಸ್ ಡೀಟೇಲ್ಸ್ ಕೊಟ್ಟು ವೋಟಿಂಗ್ ಲಿಸ್ಟ್ಗೆ ಸೇರ್ಪಡೆ ಆಗೋಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಮನೆಯಲ್ಲಿ ಯಾರು ಜನ ಸಿಕ್ಕಿಲ್ಲ ಅಂತ ಫೋಟೋ ಆರ್ ವಿಡಿಯೋ ಮಾಡ್ಕೋಬೇಕು. ನೆಕ್ಸ್ಟ್ BLA ಅವರು ಇರ್ತಾರಲ್ವ, ಅಂದರೆ ರಾಜಕೀಯ ಏಜೆಂಟ್ಗಳು, ಅವ್ರ ಜೊತೆ ಡಿಸ್ಕಸ್ ಮಾಡಬೇಕು. ನಂತರ ಆ ಫೋಟೋ ಆರ್ ವಿಡಿಯೋನ ಆ್ಯಪಲ್ಲಿ ಪೋಸ್ಟ್ ಮಾಡಬೇಕು. ಇನ್ ಕೇಸ್ ಮತದಾರರು ಮರಣ ಹೊಂದಿದರೆ ಅಥವಾ ಇನ್ಯಾವುದೋ ಕಾರಣಕ್ಕೆ BLOಗಳಿಗೆ ಸಿಗೋಕ್ಕಾಗಿಲ್ಲ ಅಂದರೆ BLAಗಳ ಗಮನಕ್ಕೆ ತರಬೇಕು. ಎಲ್ಲ ಕಡೆ ಈ ಗೈಡ್ಲೈನ್ಸ್ ಫಾಲೋ ಮಾಡಬೇಕಂತ ಸೂಚನೆ ನೀಡಲಾಗಿದೆ. ನೆಕ್ಸ್ಟ್, ಈಗ ಮತದಾರರ ಹೆಸರು ಡಿಲೀಟ್ ಮಾಡೋಕ್ಕೆ ಯಾವ ಪ್ರೊಸೀಜರ್ನ ಫಾಲೋ ಮಾಡ್ತಾರೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಈಗ ಮರಣ ಹೊಂದಿದವರು, ಸ್ಥಳಾಂತರ ಆಗಿರೋರು, BLOಗಳು ಬಂದಾಗ ಅವರಿಗೆ ಸಿಗದೇ ಇರೋರು ಅಥವಾ ವೋಟಿಂಗ್ ಲಿಸ್ಟಲ್ಲಿ ಅವ್ರ ಹೆಸರನ್ನ ಡಿಲೀಟ್ ಮಾಡಿಸಿರೋರು, ಇವ್ರನ್ನ ವೋಟಿಂಗ್ ಲಿಸ್ಟಿಂದ ಡಿಲೀಟ್ ಮಾಡೋ ಮುಂಚೆ ರಾಜಕೀಯ ಪಕ್ಷಗಳಿಗೆ ಇನ್ಫಾರ್ಮ್ ಮಾಡೋದು ಕಡ್ಡಾಯ ಮಾಡಿದ್ದಾರೆ. ಫಸ್ಟ್ ಇನ್ಫಾರ್ಮೇಷನ್ ಕೊಟ್ಟು ಈ ಥರ ಇದೆ ಅಂತ ಹೇಳಿ ನೆಕ್ಸ್ಟ್ ಸ್ಟೆಪ್ ತಗೊಳ್ಳಬೇಕು ಅಂತ ಸೂಚನೆ ನೀಡಲಾಗಿದೆ. ಸೊ ಏಕಾಏಕಿ ಅವ್ರು ನಿಮ್ಮನ್ನ ವೋಟಿಂಗ್ ಲಿಸ್ಟಿಂದ ರಿಮೂವ್ ಮಾಡೋದಿಲ್ಲ. ಇಷ್ಟೆಲ್ಲ ಪ್ರೋಸೆಸ್ನ ಫಾಲೋ ಮಾಡಿ ನೆಕ್ಸ್ಟ್ ವೋಟಿಂಗ್ ಲಿಸ್ಟಿಂದ ರಿಮೂವ್ ಮಾಡೋದಕ್ಕೆ ಕ್ರಮ ಕೈಗೊಳ್ಳಲಾಗ್ತದೆ. ಈ ವಿಡಿಯೋದಲ್ಲಿ ನೀಡಿರೋ ಮಾಹಿತಿ ಯೂಸ್ಫುಲ್ ಅಂತ ಅಂದ್ಕೊತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆನೂ ವಿಡಿಯೋ ಶೇರ್ ಮಾಡಿ. ಮತ್ತು ಇದೇ ರೀತಿ ಇನ್ಫಾರ್ಮೇಷನ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.